ಸೊ ನಂದಿ ಹಿಲ್ಸ್ಗೆ ಹೋಗಿ ಟ್ರೈನಲ್ಲಿ ಹೆಂಗೆ ಹೋಗ್ಬೋದು ಅಂತ ನಾನು ಅದು ಇವತ್ತು ನಿಮ್ಗೆ ತಿಳಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ ಟ್ರೈನಿಂದ ಹೋಗಿ ನೀವು ಟ್ರಕ್ಕಿಂಗ್ ಹೆಂಗೆ ಮಾಡ್ಬೋದು ನಂದಿ ಹಿಲ್ಸ್ಗೆ, ಅದು ನಿಮ್ಗೆ ತಿಳಿಸ್ತೀನಿ. ಇವ್ ನಮ್ಮ ಫ್ರೆಂಡು. ಸೊ ನಾನು ಹೆಂಗೆ UP ಅವನು, ಇವನು ಬಂದು ಬಿಹಾರ ಅವನು. ಸೊ ಇವನು ಕನ್ನಡ ಕಲ್ತವನೇ. ಕನ್ನಡ ಕಲ್ತಿದ್ದಾನೆ. ನಮಸ್ಕಾರ ಗುರುಗಳೇ. ಸೊ ಇಲ್ಲೇ ನಿಮ್ಗೆ ಆಟೋ ಎಲ್ಲ ಬಿಟ್ಬಿಡುತ್ತೆ. ಸೊ ಇದೇ ನೀವು ನೋಡ್ಬೋದು ಟ್ರಕ್ಕಿಂಗ್ ಸ್ಟೆಪ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ವ್ಯೂಸ್ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸದ್ಯಕ್ಕೆ ನಾನು ಬಂದುಬಿಟ್ಟಿದ್ದೀನಿ ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ನೀವು ಹಿಂದೆ ಟ್ರೈನ್ ನೋಡ್ತಿರ್ಬೋದು. ಯಾವ ಟ್ರೈನ್ ಅದು? ಇದು ಚೆನ್ನೈ ಶಿವಮೊಗ್ಗ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಚೆನ್ನೈಯಿಂದ ಶಿವಮೊಗ್ಗ ಹೋಗುವ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು. ಇವಾಗ ನಮ್ಮ ಟ್ರೈನ್ದು ಅನೌನ್ಸ್ಮೆಂಟ್ ಆಗ್ತಿದೆ. ಸೊ ಹೇಳಕ್ಕೆ ಹೋದರೆ ನಾನು ಬೆಂಗಳೂರು ಆಚೆನೇ ಹೋಗ್ತಿರೋದು. ಬಟ್ ಏನಂತಾರೆ ಪಕ್ಕದಲ್ಲೇ ಹೋಗ್ತಿರೋದು. ಲೈಕ್ ನಮ್ಮ ಬೆಂಗಳೂರಲ್ಲಿ ಫೇಮಸ್ ಆಗಿರೋ ಡೆಸ್ಟಿನೇಷನು, ಅದಾದಮೇಲೆ ಬೆಂಗಳೂರಿಂದ ಫೇಮಸ್ ಆಗಿರೋ ಡೆಸ್ಟಿನೇಷನು, ಇಂಡಿಯಲ್ಲಿ ಫೇಮಸ್ ಆಗಿರೋ ಡೆಸ್ಟಿನೇಷನು ನಮ್ಮ ನಂದಿ ಹಿಲ್ಸ್ಗೆ. ಸೊ ನಂದಿ ಹಿಲ್ಸ್ಗೆ ಹೋಗಿ ಟ್ರೈನಲ್ಲಿ ಹೆಂಗೆ ಹೋಗ್ಬೋದು ಅಂತ ನಾನು ಅದು ಇವತ್ತು ನಿಮ್ಗೆ ತಿಳಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ ಟ್ರೈನಿಂದ ಹೋಗಿ ನೀವು ಟ್ರಕ್ಕಿಂಗ್ ಹೆಂಗೆ ಮಾಡ್ಬೋದು ನಂದಿ ಹಿಲ್ಸ್ಗೆ, ಅದು ನಿಮ್ಗೆ ತಿಳಿಸ್ತೀನಿ. ಯಾಕಂದರೆ ನಂದಿ ಹಿಲ್ಸ್ ಟ್ರಕ್ಕಿಂಗ್ ಮಾಡ್ಬೋದು. ನಾನು 1 year ಬ್ಯಾಕ್ ಆಲ್ರೆಡಿ ಹೋಗಿದ್ದೆ ಟ್ರಕ್ಕಿಂಗ್ ಮಾಡೋಕ್ಕೆ. ಸೇಮ್ ಇದೇ ಜಾಕೆಟ್ ಹಾಕ್ಕೊಂಡು ಇದೇ ಜಾಕೆಟ್ ತಿರ್ಗಿ ಹಾಕೊಂಡು ವೀಡಿಯೋ ಮಾಡ್ತೀನಿ. ಸೊ ಟ್ರೈನ್ ಬಳ್ಳಿ ಇನ್ನೂ ಮಾತು ಮುಂದೆ ಮಾತಾಡೋಣ. ಅಲ್ಲಿ ನೀವು ನೋಡ್ಬೋದು ನಮ್ಮ ಟ್ರೈನು ನಿಧಾನವಾಗಿ ಅರೈವ್ ಆಗ್ತಿದೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಸೊ ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಬಂದುಬಿಟ್ಟಿದೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಸೊ ಇದರಲ್ಲೇ ನಾವು ಹೋಗೋದು ನಂದಿ ಹಿಲ್ಗೆ. ಬನ್ನಿ ಹೋಗೋಣ ಒಳಗಡೆ. ಸೊ ಇದು ನಾನು ಬಂದುಬಿಟ್ಟಿದ್ದೀನಿ ನಮ್ಮ ಟ್ರೈನ್ ಒಳಗಡೆ. ಸೊ ನೀವು ನೋಡ್ಬೋದು ನಮ್ಮ ಟ್ರೈನ್ ಫುಲ್ಲು ಖಾಲಿ ಇದೆ ಇವರು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಜನ ಅಷ್ಟೊಂದಿಲ್ಲ ಆ್ಯಕ್ಚುಲಿ. ತುಂಬ ಕಡಿಮೆ ಜನ ಗೊತ್ತು. ಆ್ಯಕ್ಚುಲಿ ಈ ಟ್ರೈನು ನೋಡೋಕೆ ಹೋದರೆ ವಯ ಯಲಹಂಕ ಫಸ್ಟು ಏರ್ಪೋರ್ಟ್ಗೆ ಏರ್ಪೋರ್ಟ್ಗೆ ಹೋಗುತ್ತೆ. ಲೈಟಿಂಗ್ ಇದ್ದಿಲ್ವಾ? ಸೊ ಏರ್ಪೋರ್ಟ್ಗೆ ಹೋಗುತ್ತೆ. ಏರ್ಪೋರ್ಟ್ ಆದಮೇಲೆ ನಾವು ನಂದಿ ಹಿಲ್ಸ್ಗೆ ಹೋಗ್ತೀವಿ. ಮತ್ತು ಈ ಟ್ರೈನೇ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗುತ್ತೆ, ಈಶಾ ಫೌಂಡೇಶನ್ಗೆ. ಸೊ ನಿಮ್ಗೆ ಅದು ವೀಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಫಸ್ಟು ಈ ವಿಡಿಯೋ ನೋಡ್ಬಿಡಿ ಸರಿ, ನಾನು ನಂದಿ ಹಿಲ್ಸ್ಗೆ ಹೆಂಗೆ ಹೋಗೋದಂತ. ಸೊ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೂ ನೀವು ಈ ಟ್ರೈನ್ ಯೂಸ್ ಮಾಡ್ಬೋದು. ಖಾಲಿಗುರು ಹೆವಿಯಾಗಿ ಖಾಲಿ ಇದೆ ಟ್ರೈನು, ಫುಲ್ ಗಾಳಿ ಹೊಡಿದೆ. ನಾವು 3 ಜನ ಇದ್ದೀವಿ ಸದ್ಯಕ್ಕೆ. ಸೊ ಇಲ್ಲಿ ನಮ್ಮ ಗಡ್ಕರಿ ಇದ್ದಾನೆ. ಇವನ ಹೆಸರು ನಿತಿನ್ ಕುಮಾರು. ನಮ್ಮ ಒಬ್ರು ಜನ ಗಡ್ಕರಿ ಅಂತ ಇಟ್ಬಿಟ್ರು ಹೆಸರು. ಸೊ ಗಡ್ಕರಿ ಅಂತ ಕರೀತಿದ್ದಾರೆ. ಇವನು ನಮ್ಮ ಇವನು ನಮ್ಮ ಫ್ರೆಂಡು. ಸೊ ನಾನು ಹೆಂಗೆ UP ಅವನು, ಇವನು ಬಂದು ಬಿಹಾರ ಅವನು. ಸೊ ಇವನು ಕನ್ನಡ ಕಲ್ತವನೇ. ಕನ್ನಡ ಕಲ್ತಿದ್ದಾನೆ. ನಮಸ್ಕಾರ ಗುರುಗಳೇ. ಸೊ ಇವ್ರು ನಮ್ಮ ಕನ್ನಡ ಅವರು ಕುಂದಾಪುರ ಅದಾನೆ ಮಚ್ಚ. ಸೊ ಅವನು ಕುಂದಾಪುರ ಅವನು, ಇವನು ಬಿಹಾರ ಅವನು, ನಾನು UP ಅವನು. ಕುಂದಾಪುರ ಅಂದರೆ ಕರ್ನಾಟಕದಲ್ಲಿ ಇರೋದಲ್ಲ. ಸೊ ನಾವು 3 ಜನ ಹೋಗ್ತಿದ್ದೀವಿ ನಂದಿ ಹಿಲ್ಸ್ಗೆ. ಅಲ್ಲಿ ಕಾಣಿಸ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ರೈಟಲ್ಲಿ ನಾವು ಬೆಂಗಳೂರು ಚೆನ್ನೈ ಮೇನ್ ಲೈನ್ ಬಿಟ್ಬಿಟ್ಟು ನಾವು ಲೆಫ್ಟ್ ಬಂದುಬಿಟ್ರಿ. ಸೊ ಇದು ಚನ್ನಸಂದ್ರದಿಂದ ಯಲಹಂಕ ಹೋಗ್ತೀವಿ. ಸೊ ಅಲ್ಲಿಂದ ಯಲಹಂಕದಿಂದ ಡೈವರ್ಷನ್ ತೊಗೊಂಡ್ಬಿಟ್ಟು ಕೋಲಾರ ಲೈನ್ಗೆ ಹೋಗ್ಬಿಡ್ತೀವಿ. ಸೊ ಕೋಲಾರ ಲೈನಲ್ಲೇ ನಮ್ಮದು ಎಲ್ಲ ಇರೋದು. ಏರ್ಪೋರ್ಟು, ಅದಾದಮೇಲೆ ನಂದಿ ಹಿಲ್ಸು, ಅದಾದಮೇಲೆ ಚಿಕ್ಕಬಳ್ಳಾಪುರ ಎಲ್ಲ ಕೋಲಾರ ಲೈನಲ್ಲೇ ಇರೋದು. ನೋಡಿ ಟ್ರೈನು ಖಾಲಿನೇ ಇದೆ ಗುರು. ಇದು ನಾವು ಸದ್ಯಕ್ಕೆ ಬಂದುಬಿಟ್ಟಿದ್ದೀವಿ ಯಲಹಂಕ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ನಂದಿ ಹಿಲ್ಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದನೂ ನೀವು ಟ್ರೈನ್ ಹಿಡ್ಕೊಂಡು ಹೋಗ್ಬೋದು. ಇದೇ ಟ್ರೈನು. ಟೈಮಿಂಗ್ಸ್ ಎಲ್ಲ ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ. ನಾನು ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದು ಬೈಯಪ್ಪನಹಳ್ಳಿಯಿಂದ 5:25 ನೀವು ಹೇಳ್ಬೋದು. ನಮ್ಮ ಟ್ರೈನ್ ಅಲ್ಲ, ಬೇರೆ ಯಾವುದೇ ಟ್ರೈನ್ ಬರ್ತಿದೆ. ಸೊ ಬೈಯಪ್ಪನಹಳ್ಳಿಯಿಂದ 5:27 ಏನೋ ನಾವು ಸ್ಟಾರ್ಟ್ ಮಾಡಿದ್ರಿ. ಟೈಮಿಂಗ್ ಕರೆಕ್ಟಾಗಿ ನನಗೆ ಜ್ಞಾಪನ ಇಲ್ಲ. ಬಟ್ ನಾರ್ಮಲ್ ಟೈಮಿಂಗ್ಸ್ ಎಲ್ಲ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಎಷ್ಟು ಟ್ರೈನ್ ಈ ರೂಟಲ್ಲಿ ಹೋಗುತ್ತೆ ಎಲ್ಲ ಟ್ರೈನ್ ಇನ್ಫಾರ್ಮೇಷನ್ ನಿಮಗೂ ಪ್ರೊವೈಡ್ ಮಾಡ್ತೀನಿ, ಸರಿನಾ? ಸೊ ವಿಡಿಯೋ ಫುಲ್ಲು ಎಂಡರ್ಗೆ ನೀವು ನೋಡಬೇಕು. ಇಲ್ಲಿ ನೀವು ನೋಡ್ಬೋದು ಕಾಚಿಗೂಡೆಯಿಂದ ಮೈಸೂರಿಗೆ ಹೋಗುವ ಟ್ರೈನ್ ಸದ್ಯಕ್ಕೆ ಬಂದಿದೆ ಯಲಹಂಕ ರೈಲ್ವೆ ಸ್ಟೇಷನ್ಗೆ. ಇದು ಕಾಚಿಗೂಡೆಯಿಂದ ಮೈಸೂರಿಗೆ ಹೋಗ್ತಿದೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ಗೆಳೆಯ ಗಲ್ಲು ಗೆಲ್ತಿ
ಗೆಳೆಯರು. ಓಕೆ, ಥ್ಯಾಂಕ್ಸ್ ಮಚ್ಚ. ಗೆಳೆಯರು, ನಾನು ಮೊದಲೇ ಹೇಳಿದ್ದೀನಿ ನನ್ನ ಕನ್ನಡ ಅಷ್ಟು ಪರ್ಫೆಕ್ಟ್ ಆಗಿಲ್ಲ. ಸೊ ಇಲ್ಲಿ ನಮ್ಮ ಫ್ರೆಂಡ್ ಕನ್ನಡದವ್ರು ಇದ್ದಾರೆ, ಸೊ ಇವರೇ ಕರೆಕ್ಟ್ ಮಾಡ್ತಾರೆ. ಸೊ ಇವರು ಯಲಹಂಕದಲ್ಲಿ ಹೋಗಿ ಚಾಯ್ ತೊಗೊಂಬಂದಿದ್ದಾರೆ. ಮಚ್ಚ ಕಾಫಿ ತೊಗೊಂಬರ್ಬೇಕಿತ್ತು ಮಚ್ಚ. ಓ ಕಾಫಿ ಅಂತೆ, ಥ್ಯಾಂಕ್ಸ್ ಮಚ್ಚ. ಇದು ಸದ್ಯಕ್ಕೆ ನಾವು ರೀಚ್ ಆಗಿದ್ದೀರಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಹಾಲ್ಟು. ಇಲ್ಲಿ ಆಲ್ರೆಡಿ ನನ್ನ ವೀಡಿಯೋ ಲೈವ್ ಇದೆ ಕನ್ನಡದಲ್ಲಿ. ಹೆಂಗೆ ನೀವು ಬೆಂಗಳೂರಿಂದ ಬೆಂಗಳೂರು ರೈಲ್ವೆ ಸ್ಟೇಷನ್ ಹಾಲ್ಟಿಗೆ ಬಂದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾನು ಫಂಬಲ್ ಆಗ್ತಿದೆ, ತುಂಬ ಚಳಿ ಇದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟಿಗೆ ಬಂದು ಹೆಂಗೆ ನೀವು ಶಟಲ್ ಬಸ್ ಸರ್ವಿಸ್ ಯೂಸ್ ಮಾಡಿ ಏರ್ಪೋರ್ಟ್ಗೆ ಹೋಗ್ಬೋದು ಫ್ರೀ ಆಗಿ. ಮತ್ತು ಟ್ರೈನ್ ಕಾಸು ನಿಮಗೆ 10, 15, 20 ರೂಪಾಯಿ ಬೀಳತ್ತೆ ಅಷ್ಟೇ. ಸೊ ನೀವು ಬಂದು ಆರಾಮಾಗಿ ಹೋಗ್ಬೋದು. ಅದು ಫುಲ್ ವೀಡಿಯೋ ಲೈವ್ ಇದೆ, ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿ ಹೋಗಿ ನೋಡ್ಬಿಡಿ. ಮತ್ತು ಫಾಗ್ ಮಾತ್ರ ಸಕ್ಕದಾಗಿದೆ ಗುರು, ಸಕ್ಕದಾಗಿ ಕಾಣಿಸ್ತಿದೆ ಫಾಗು, ಹೆವಿ. ನಮ್ಮದು ಸಿಗ್ನಲ್ ಆಯಿತು, ಅದಕ್ಕೆ ತಲುಪಿದ್ದೀವಿ ದೇವನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ನೋಡ್ಬೋದು ದೇವನಹಳ್ಳಿ ರೈಲ್ವೆ ಸ್ಟೇಷನ್ ಬೆಳಗ್ಗೆ ಹಿಂಗೆ ಕಾಣಿಸ್ತಿದೆ. ಟೈಮ್ ಬಂದು 6:18. ಆಲ್ಮೋಸ್ಟ್ ನೀವು ಹೇಳ್ಬೋದು ನಮ್ಮದು 15 ಮಿನಿಟ್ಸ್ ಪ್ಲಸ್ ಜರ್ನಿ ಆಗಿದೆ. ಸೊ ಈಗ ಸಿಗ್ನಲ್ ಆನೇ ಇದೆ, ಯಾಕಂದರೆ ಯಾವ ಟ್ರೈನು ಅಪ್ ಆ್ಯಂಡ್ ಡೌನ್ ಸದ್ಯಕ್ಕೆ ಈ ಟೈಮಲ್ಲಿ ಇಲ್ಲ ಈ ರೂಟಲ್ಲಿ. ಇದೇ ಸ್ವರ್ಗ, ಸಖತ್ ಸಖತ್. ಸದ್ಯಕ್ಕೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ ನಂದಿ ಹಾಲ್ಟು. ಟ್ರೈನ್ ನಮ್ದು ಹೊರಟ್ಬಿಟ್ಟಿದೆ. ಇದು ಚಿಕ್ಕಬಳ್ಳಾಪುರ್ಗೆ ಹೋಗ್ತಿರೋದು. ಸೊ ಟ್ರೈನ್ದು ಟೈಮ್ ಟೇಬಲ್ ಎಲ್ಲ ನಿಮ್ಗೆ ಬರ್ತಿರುತ್ತೆ, ಯಾವ್ಯಾವ ಟ್ರೈನು ಎಷ್ಟೆಷ್ಟು ಗಂಟೆಗೆ ಎಲ್ಲಿಂದ ಹೊರಟದಂತ. ಸೊ ಸ್ಕ್ರೀನ್ ಮೇಲೆ ನೀವು ಲೆಫ್ಟ್ ರೈಟಲ್ಲಿ ನೋಡ್ಬೋದು. ಮತ್ತು ನಂದಿ ಹಾಲ್ಟಿಂದ ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಹೆಂಗೆ ಹೋಗೋದಂತ ಇಲ್ಲಿಂದ ನಿಮಗೆ ತಿಳಿಸ್ತೀನಿ. ಇದು ಸಿಂಗಲ್ ಲೈನ್ ನೀವು ನೋಡ್ಬೋದು. ಸೊ ನಮ್ಮ ಟ್ರೈನಲ್ಲಿ ಹೋಯ್ತು. ಬನ್ನಿ ಇವಾಗ ಮುಂದೆ ಹೋಗೋಣ, ನೋಡೋಣ ಏನೆಲ್ಲ ಆಪ್ಷನ್ ನಮಗೆ ಸಿಗತ್ತೆ. ಸೊ ಇದು ನೀವು ನೋಡೋಕೆ ಹೋದರೆ ಇದೇ ನಂದಿ ರೈಲ್ವೆ ಸ್ಟೇಷನು. ಹೇಳಕ್ಕೆ ಹೋದರೆ ಇದು ಮೊದಲು ಇದ್ದಿಲ್ಲ, ನಾನು 1 ಇಯರ್ ಬ್ಯಾಕ್ ಜರ್ನಿ ಮಾಡಿದಾಗ. ಇದು ಇವಾಗ ರೀಕನ್ಸ್ಟ್ರಕ್ಟ್ ಮಾಡಿರೋದು. ಮತ್ತು ಇಲ್ಲಿ ರೈಲ್ ಮ್ಯೂಸಿಯಂ ಬರ್ತಿದೆ. ಆ ರೈಲ್ ಮ್ಯೂಸಿಯಂ ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಇನ್ ಪ್ರಾಸೆಸ್ಸೇ ಇದೆ. ಬನ್ನಿ ಹೋಗೋಣ ಆಚೆ, ನೋಡೋಣ ಏನೆಲ್ಲ ಆಪ್ಷನ್ ಇದೆ ನಮಗೆ. ಸೊ ನೀವು ಆಚೆ ಬಂದರೆ ನಿಮಗೆ ಆಟೋ ಸಿಗ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ ಸಿಗುತ್ತೆ ನೋಡಿ. ಇಲ್ಲೇ ರೈಲ್ ಮ್ಯೂಸಿಯಂ ಬರ್ತಿರೋದು, ಅದು ಯಾವಾಗ ಬರ್ತಂತ ನನಗೂ ಗೊತ್ತಿಲ್ಲ. ಸೊ ಈ ಥರ ಆಟೋ ಸಿಗುತ್ತೆ. ಸೊ ನಿಮಗೆ 2 ಆಪ್ಷನ್ ಇರುತ್ತೆ, ಡೈರೆಕ್ಟ್ ಟಾಪು, ಅದಾದಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಫೇರ್ಸ್ ಎಷ್ಟು ಅಂತ ನಾನು ಫಸ್ಟ್ ಕೇಳಿಬಿಟ್ಟು ಆಮೇಲೆ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಆಟೋಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆಟೋ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಮುಂದೆ ಕೊಡ್ತೀನಿ. ನೀವು ನಂದಿ ವಿಲೇಜು ಸರ್ಕಲ್ ನೋಡ್ಬೋದು. ಸೊ ನಿಮಗೆ ಇಲ್ಲಿಂದ ಬೇಕಂದರೆ ಬಸ್ಸು ಸಿಗುತ್ತೆ. ಬಸ್ ಇನ್ಫಾರ್ಮೇಷನ್ ಸ್ವಲ್ಪ ಮುಂದೆ ಕೊಡ್ತೀನಿ. ಇದು ಸದ್ಯಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಟ್ರೆಕ್ಕಿಂಗ್ ಪಾಯಿಂಟ್, ಇನಿಷಿಯಲ್ ಟ್ರೆಕ್ಕಿಂಗ್ ಪಾಯಿಂಟ್. ನಾನು ಮಾತಾಡೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಚಳಿ ಇದೆ, ಕೈ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಸೊ ಇಲ್ಲೇ ನಿಮ್ಗೆ ಆಟೋ ಎಲ್ಲ ಬಿಟ್ಬಿಡುತ್ತೆ. ಸೊ ಇದೇ ನೀವು ನೋಡ್ಬೋದು ಟ್ರೆಕ್ಕಿಂಗ್ ಸ್ಟೆಪ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಟೈಮ್ ಹೇಳೋಕ್ಕೋದ್ರೆ 6:58 ನಾವು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಮತ್ತು ಡೇಟ್ ಆಫ್ ನಾವು ಟ್ರಾವೆಲ್ ಮಾಡ್ತಿರೋ ಡೇಟ್ ಆಫ್ ಜರ್ನಿ ನಮ್ಮದು 4 ಜನವರಿ 2025. ನೋಡೋಣ ಹೆಂಗಿರುತ್ತೆ. ಬನ್ನಿ ಈಗ ಶುರು ಮಾಡೋಣ ನಮ್ಮದು ಟ್ರೆಕ್ಕಿಂಗು. ಇದು ಬಂದು ಫಸ್ಟ್ ಸ್ಟೆಪ್ಪು, ನಾವು ಶುರು ಇಲ್ಲೇ ನಮ್ಮ ದೋಸ್ತಾಗಲು ಹೋಗ್ತಿದ್ದಾವೆ. ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ, ಯಾಕಂದರೆ ತುಂಬ ಚಳಿ, ತುಂಬ ಕೈಯೆಲ್ಲ ಫುಲ್ ಇದಾಗ್ಬಿಟ್ಟಿದೆ. ಏನೋ ಆಚಾ ನೀನು ಮಾಡ್ತೀಯಾ? ಮಾಡುವ ತಗೋ. ಇವಾಗ ಏನಂತ ಹೇಳ್ಬೇಕಂತ ಹೇಳ್ತಿದ್ಯಾ, ಮಾಡ್ತೀಯ ಅಂತ ಹೇಳ್ತಿದ್ಯಾ ವ್ಲಾಗು? ಸರಿ ಮಜಾ, ಆ್ಯಸ್ ಯು ಸೇ. ಇವನು ನೋಡಿ ಇವ್ನು ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡ್ತಿದ್ದಾನೆ. ಏನಾದರೂ ಸೆಟ್ ಮಾಡಿದ್ರೆ ಮಚ್ಚ ನೀನು ಕಾಣಿಸೋದು ಹಂಗೆ ಬಿಡೋ ಮಚ್ಚ. ಅಲ್ಲಿ ಆಡ್ತಾಯಿತ್ತು ಆಡಿಯನ್ಸ್ಗೆ, ನಾನೇನು ಅಡ್ರೆಸ್ ಮಾಡ್ತೀನಿ. ನೀವು ಸ್ವಲ್ಪ ಮೇಲೆ ಹತ್ಕೊಂಬಂದ್ರೆ ಇಲ್ಲಿ ನಿಮ್ಗೊಂದು ಆರ್ಚ್ ಟೈಪ್ ಕಾಣಿಸುತ್ತೆ. ಏನ್ಷಿಯನ್ ಸ್ಟ್ರಕ್ಚರ್ ಆ್ಯಕ್ಚುಲಿ ಇದು. ಸೊ ನೋಡೋಕೆ ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಆಯಿತಾ ಇನ್ ಫೋಟೋ?
ನಿತಿನ್ ತುಂಬ ಫಾಸ್ಟ್ ಇದೆ ನೀನು ಹತ್ತೋದ್ರಲ್ಲಿ. ಏನು ಒಂದು ಕೈಯಲ್ಲಿ ಗ್ಲೌಸ್ ಹಾಕೊಂಡಿದ್ಯಾ? ಅದು ಕ್ರಿಕೆಟ್ SG ಗ್ಲೌವ್ ಹಾಕೊಂಡಿದ್ಯಾ? ಮಚ್ಚ ಸಾಕಾಗ್ಬಿಟ್ಟಾಗ್ರು. ಸೊ ನೀವು ಹತ್ಕೊಂಬಂದ್ರೆ ನಿಮ್ಗೆ ಆ ಥರ ಒಂದು ಸೆಕೆಂಡ್ ಆರ್ಚ್ ಕಾಣಿಸುತ್ತೆ. ಸೊ ಆ ಸೆಕೆಂಡ್ ಆರ್ಚಲ್ಲಿ ನಿಮಗೆ ನಂದಿದೊಂದು ಪ್ರತಿಮೆ ಕಾಣಿಸುತ್ತೆ. ಅಲ್ಲಿ ನಾವು ವೀಡಿಯೋ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಲೇಡೀಸ್ ಎಲ್ಲ ಇದ್ದರು, ಸೊ ಸುಮ್ಮನೆ ಯಾಕೆ ಅಂತ. ಸೊ ಇದು ನೀವು ನೋಡ್ಬೋದು, ಇದೇ ನಂದಿ ಪ್ರತಿಮೆ ಸೆಕೆಂಡ್ ಆರ್ಚ್ ಹತ್ರ ಬರೋದು. ತಿರ್ಗಾ ನಾನು ಇಳ್ಕೊಂಡು ಸ್ವಲ್ಪ ಕೆಳಗಡೆ ಬಂದೆ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ನೀವು ನೋಡಿದ್ರೆ ಫಾಗೇ ಇದ್ದಿಲ್ಲ, ಫುಲ್ಲು ಫಾಗ್ ಕ್ಲಿಯರ್ ಆಗಿಬಿಟ್ಟಿದ್ದು. ಇವಾಗ ನೋಡಿ ಫಾಗ್ ವಾಪಸ್ ಬರ್ತಿದೆ ತಿರ್ಗಾ. ಇವಾಗ ಸಕ್ಕದಾಗಿ ಅನಿಸ್ತಿದೆ. ಮತ್ತು ಆಟೋ ಬಗ್ಗೆ ಹೇಳಿದ್ನಲ್ಲ, ಸೊ ಆಟೋದು ಏನು ಮಾಡೋಣ ಗೊತ್ತಾ, ಒಂದು ಸಲ ನಾನು ಮೇಲೆ ಹೋಗ್ಬಿಟ್ರೆ ನಿಮಗೆ ಫೇರೆಲ್ಲ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಸ್ಕ್ಯಾಮ್ ನಡೀತಿದೆ. ಅದು ನೀವು ಸ್ಕ್ಯಾಮು ಹೇಳ್ಬೋದು, ಇಲ್ಲಾಂದರೆ ಅದು ಬಿಡ್ಬೋದು. ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್, ಹೆಂಗೆ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ. ಸೊ ಮೇಲೆ ಹೋಗಿ ನಿಮ್ಗೆ ಅದೆಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ಸದ್ಯಕ್ಕೆ ಒಂದು ರೆಸ್ಟಿಂಗ್ ಪಾಯಿಂಟ್ ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀನಿ ಗುರು, ಹೆವಿ ಟೈರ್ಡ್ ಆಗ್ತಿದೆ. ಅಪ್ಪ ಫಾಗ್ ಮಾತ್ರ ಸಕ್ಕದಾಗಿ ಬರ್ತಿದೆ ನೋಡಿ. ಗೊತ್ತಿಲ್ಲ ಗೋಪುರ ಎಷ್ಟು ಕ್ಯಾಚ್ ಮಾಡ್ತಿದ್ದೆ, ಬಟ್ ಇಲ್ಲಿ ನೋಡೋಕೆ ಸಕ್ಕದಾಗಿ ಅನಿಸ್ತಿದೆ. ಇದು ನೋಡಿ ವ್ಯೂಸ್ ಏನು ಸಕ್ಕದಾಗಿ ಕಾಣಿಸ್ತಿದೆ. ಇವಾಗ ಸ್ಟೀಪ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೆವಿ ಟೈರ್ಡ್ನೆಸ್ ಆಗ್ತಿದೆ ನನಗೆ ಮಾತ್ರ ಸದ್ಯಕ್ಕೆ. ಇಲ್ಲಿ ನೀವು ವ್ಯೂ ನೋಡಿ, ಆ ಬೆಟ್ಟ ಕಾಣಿಸ್ತಿದೆಯಲ್ಲ ಅದೇ ಸ್ಕಂದಗಿರಿ ಬೆಟ್ಟ. ಅಲ್ಲೂ ಟ್ರೆಕ್ಕಿಂಗ್ ಮಾಡ್ತಾರೆ ಆ್ಯಕ್ಚುಲಿ. ಸಕ್ಕತ್ತಾಗಿರೋರು ಎಂಜಾಯ್ ಮಾಡ್ತೀರ ನೀವು. ಈ ಕಡೆ ಫಾಗ್ ಕಡಿಮೆ ಆಗಿದೆ ಯಾಕಂದರೆ ಸನ್ಲೈಟ್ ಇವಾಗ ಬರ್ತಿದೆ. ಬಟ್ ಇಲ್ಲಿ ನೋಡಿ ಹೆವಿ. ನಿತಿನ್ ಹೆಂಗೆ ಅನಿಸ್ತಿದೆ ನಿನಗೆ ಟ್ರೆಕ್ಕಿಂಗು? ಸೂಪರ್. ನಿನಗಿದು ಬಿಗ್ನರ್ ಅಂತ ಹೇಳ್ತಿದ್ಯಾ? ನನಗಿದು ಟ್ರೆಕ್ಕಿಂಗ್ ಅಂತ ಅನ್ನಿಸ್ತಿಲ್ಲ. ನೀನು ಅಷ್ಟು ಲಾಗ್ ಮಾತಾಡಿದ್ರೆ ಇಲ್ಲಿ ಮೈಕ್ ಕ್ಯಾಪ್ಚರ್ ಮಾಡತ್ತಾ? ನನಗಿದು ಟ್ರೆಕ್ಕಿಂಗ್ ಅಂತ ಅನ್ನಿಸ್ತಿಲ್ಲ. ಸೊ ಫಾರ್ ಮೋರ್ ಎಕ್ಸ್ಪೀರಿಯನ್ಸ್ ಇನ್ನೂ ದೊಡ್ಡದು ಮಾಡಿ ಸ್ಟಾರ್ಟ್ ಮಾಡೋರು ಇದರಿಂದ ಸ್ಟಾರ್ಟ್ ಮಾಡಿ. ದಟ್ ಇಸ್ ರಿಸ್ಪೆಕ್ಟ್. ಏಯ್ ನೀನೇನು ಹೇಳ್ತೀಯಾ? Decent. I think people that have ಕನ್ನಡದಲ್ಲಿ ಮಾತಾಡಲಿ, ಕರ್ನಾಟಕಲ್ಲಿ ಇರೋದು ನೀನು. ಕಮ್ಮಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಒಳ್ಳೆ ನಿನಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಎಷ್ಟು ಬೆಟ್ಟ ಹತ್ತಿದ್ಯಾ ನೀನು? 3-4 ಆಗಿರುತ್ತೆ. ಯಾವ್ಯಾವುದು ಮರ್ತೋಯ್ತು. ನೀನು ಹತ್ತಿರೋದು ಒಂದು ಶ್ರಾವಣದುರ್ಗ ಬೆಟ್ಟ, ಅದು ನಮ್ಮ ಜೊತೆ. ಬೇರೆ ಯಾವ ಬೆಟ್ಟ ಹತ್ತಿದ್ಯಾ? ಅದೇ ಇದು ಕನ್ಸಲ್ಲಿ 2 ಸತಿ. ಬಟ್ ಲೈಕ್ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸು. ಡೆಫಿನೆಟ್ಲಿ ವರ್ತ್ ದ ಪ್ಲೇಸ್ ಕಮಿಂಗ್. ಬರ್ಬೋದಾ? ಡೆಫಿನೆಟ್ಲಿ ಬರ್ಬೋದು. ಒಳ್ಳೆ ವ್ಯೂಸ್. ಇದು ನಾವು ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ. ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಮುಗಿಯುತ್ತೆ, ಇನ್ನೂ ಸ್ವಲ್ಪ ಇರುತ್ತೆ. ಬಟ್ ವ್ಯೂ ನೋಡಿ ಏನು ಸಕ್ಕದಾಗಿ ಕಾಣಿಸ್ತಿದೆ ಗುರು. ಹೆವಿ ಇದೆ ವ್ಯೂ ನೋಡಿ. ಇಲ್ಲೊಂದು ಡಸ್ಟ್ಬಿನ್ ಥರ ಮಾಡಿದ್ದಾರೆ, ಫುಲ್ ಆಗಿಬಿಟ್ಟಿದೆ. ಬಟ್ ಯಾರು ಕ್ಲೀನ್ ಮಾಡಿಲ್ಲ, ಅದಕ್ಕೆ ಜನ ಕೆಳಗಡೆನೇ ಹಾಕಿದ್ದಾರೆ ಬಾಟ್ಲೆಲ್ಲ. ಸೊ ಕ್ಲೀನಿನೆಸ್ ಇರಬೇಕಲ್ಲ. ಸೊ ಇದೊಂದು ನಮ್ಮ ಲಾಸ್ಟ್ ಆರ್ಚು. ಈ ಆರ್ಚ್ ಬಂದರೆ ನೀವು ಅಂದ್ಕೊಂಬಿಡಿ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಮುಗ್ದಿದೆ. ಇನ್ನೂ ಸ್ವಲ್ಪ ಇದೆ, ಬಟ್ ದ ಹಾರ್ಡ್ ಲೆವೆಲ್ ಈಸ್ ಓವರ್ ಅಂತ ನೀವು ಅಂದ್ಕೊಬೋದು. ನಿಮಗೆ ಹಿಂದೆ ಆರ್ಚ್ ತೋರಿಸ್ನಲ್ಲ, ಸೊ ಅಲ್ಲಿಂದ ನಾವು ಬಂದ್ಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ. ಸೊ ಇಲ್ಲೇ ಶ್ರೀ ಏನು ಬರ್ದಿದೆ ನಿತಿನ್? ಯಾವ ದೇವಸ್ಥಾನ? ಗವಿ ವೀರಭದ್ರ ಸ್ವಾಮಿ. ಸೊ ಇಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ ಶ್ರೀ ಗವಿ ವೀರಭದ್ರ ಸ್ವಾಮಿ. ಹಾಂ ಓಕೆ. ಇಲ್ಲಿ ನಾನು ನೀವು ವ್ಯೂ ಎಂಜಾಯ್ ಮಾಡ್ಬೋದು ನೋಡಿ, ಮಸ್ತಾಗಿದೆ ವ್ಯೂ. ಸೊ ಇಲ್ಲಿ ನಾವು ಇವಾಗ ಇಡ್ಲಿ ತಿಂಡಿ ಮಾಡೋಕ್ಕೆ ಹೋಗ್ತಿದ್ದೀವಿ. ನೋಡೋಣ, ಟೇಸ್ಟ್ ಆಲ್ರೆಡಿ ಚೆನ್ನಾಗಿರೋದು, ನಾನು ಆಲ್ರೆಡಿ ತಿಂದಿದ್ದೀನಿ. ಸೊ ನಿಮ್ಗೆ ಬೇಕಂದರೆ ಎಂಜಾಯ್ ಮಾಡ್ಬೋದು. ಇದು ಸದ್ಯಕ್ಕೆ ನಮ್ಮ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲಾಗ ಹೋದರೆ ಬ್ರೇಕ್ಫಾಸ್ಟ್ ಮಾತ್ರ ಸಕ್ಕದಾಗಿ ಇಡ್ಲಿ ಇತ್ತು. ಆ್ಯಕ್ಚುಲಿ ಇಡ್ಲಿ ಫುಲ್ ಸಾಫ್ಟ್ ಇತ್ತು. ಅದಾದಮೇಲೆ ಚಟ್ನಿ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಪರ್ ಪ್ರೈಸ್ ಇಡ್ಲಿದು 25 ರೂಪೀಸ್ ಚಾರ್ಜ್ ಮಾಡಿದ್ರು. ವರ್ತ್ ಇದೆ, ಯಾಕಂದರೆ ಇಷ್ಟು ಮೇಲೆ ಸೆಲ್ ಮಾಡ್ತಿದ್ದಾರೆ ಬೆಟ್ಟದ ಮೇಲೆ. ಸೊ ಆಬ್ವಿಯಸ್ಲಿ 25 ರೂಪೀಸ್ ಜಾಸ್ತಿ ಕಾಸ್ಟ್ ಏನಿಲ್ಲ. ಟೇಸ್ಟ್ ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಗಿದ್ದಿಲ್ಲ ಅಂದರೆ 25 ರೂಪೀಸ್ ಚಾರ್ಜ್ ಮಾಡಿದ್ರೆ ಕೋಪ ಬರುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿದೆ, 25 ರೂಪೀಸ್ ಚಾರ್ಜ್ ಮಾಡಿದ್ರೆ ಸಕ್ಕದಾಗಿ ನನಗಂತೂ ಜಾಸ್ತಿ ಅನಿಸ್ಲೇ ಇಲ್ಲ. ಅದಾದಮೇಲೆ ಟೀ ಕೂಡ ಇತ್ತು, ಟೀ ಕೂಡ ಸಕ್ಕದಾಗಿತ್ತು. ನಾನು ರಿವ್ಯೂ ಕೊಟ್ಟನಲ್ಲ, ಇವಾಗ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅವ್ರ ಹತ್ರ ನಿಮ್ಗೆ ಹೇಳಿಸ್ತೀನಿ ರೀ. ಅವರು ಟೇಸ್ಟ್ ಮಾಡಿದ್ದಾರೆ. ನಿತಿನ್ ಹೆಂಗೋ ಇತ್ತು? ಏನು ಸ್ಮೈಲ್ ಮಾಡ್ತಿದ್ಯಾ? ಟೇಸ್ಟ್ ಹೆಂಗಿತ್ತು ಅಂತ ಕೇಳ್ತಿದ್ದೀನಿ. ಸೂಪರಾಗಿತ್ತು, ಬಂದು ಟ್ರೈ ಮಾಡಿ ಎಲ್ಲರೂ. ಸ್ವಲ್ಪ ಜೋರಾಗಿ ಮಾತಾಡೋ. ಇಡ್ಲಿ ಮಾತ್ರ ತುಂಬ ಸೂಪರಾಗಿತ್ತು, ಎಲ್ಲ ಬಂದು ಟ್ರೈ ಮಾಡಿ. ಟೀ ಅಂತೂ ಇನ್ನೂ ಸೂಪರ್. ಪ್ರೈಸ್ ಏನು ಜಾಸ್ತಿ ಅನಿಸಿಲ್ಲ ಅಲ್ವಾ? 25 ರೂಪೀಸ್ ಪರ್ ಇಡ್ಲಿ. ಟೀ ಎಷ್ಟು ಅಂದರೆ 10 ರೂಪೀಸ್. ಹಾಗೆ ಸ್ವಲ್ಪ 15 ರೂಪೀಸ್ ಕುಡಿಸಾ? ಹಾಂ. ಬಟ್
ಬಟ್ ವರ್ತ್ ಇಟ್. ಡೆಫಿನೆಟ್ಲಿ ವರ್ತ್ ಇಟ್. ತುಂಬ ಸೊ ನಾವು ಆಲ್ಮೋಸ್ಟ್ ಅದು ರೆಡ್ ಕಾಣಿಸ್ತಿದೆಯಾ? ಇಲ್ಲ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ ನಾವು ಬಂದ್ಬಿಟ್ಟಿದ್ದೀವಿ. ಅಲ್ಲೇ ಒಂದು ಗ್ಯಾಪಲ್ಲಿ ತೋರಿಸ್ತೀನಿ ರೀ. ಸೊ ಅದೇ ನಾವು ಆಲ್ಮೋಸ್ಟ್ ಎಂಟ್ರಿ ಹೊಡಿತಿದ್ದೀವಿ ನಂದಿ ಹಿಲ್ಸ್ಗೆ. ಸೊ ಟಾಪ್ ಹೋಗೋಣ, ನಿಮಗೆ ನಂದಿ ಹಿಲ್ಸ್ ವ್ಯೂ ಕೂಡ ತೋರಿಸೋಣ ಇವಾಗ. ವೆಲ್ಕಮ್ ಟು ನಂದಿ ಹಿಲ್ಸ್ ಗುರುಗಳೇ. ಇದು ನಾನು ನಿಮಗೆ ನಂದಿ ಹಿಲ್ಸ್ ಎಂಟ್ರೆನ್ಸ್ ತೋರಿಸ್ತಿದೆ. ಸದ್ಯಕ್ಕೆ ಒಳಗಡೆ ಇಲ್ಲಿಂದ ಎಂಟ್ರಿ ತೊಗೊಂಡ್ಬಿಟ್ಟು ನಾವು ಬಂದುಬಿಟ್ಟಿದ್ದೀವಿ, ಕೂತ್ಕೊಂಡ್ಬಿಟ್ಟಿದ್ದೀವಿ ಒಳಗಡೆ. ಇನ್ನೂ ಇದು ವ್ಯೂ ಪಾಯಿಂಟ್ ಅಲ್ಲ, ಇದು ಬರೀ ಎಂಟ್ರಿ ತೊಗೊಂಡಿದ್ದು ನಂದಿ ಹಿಲ್ಸ್ಗೆ. ಟೈಮಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ 8:25 ಆಗ್ತಿದೆ. ಅಪ್ರಾಕ್ಸಿಮೇಟ್ಲಿ 8:23, 8:24ಗೆ ನಾವು ಬಂದುಬಿಟ್ರಿ. ನಾವು ಸ್ಟಾರ್ಟ್ ಮಾಡಿದ ಕೆಳಗಡೆ ಅಪ್ರಾಕ್ಸಿಮೇಟ್ಲಿ 6:58 ಅದು 7 ನೀವು ಅನ್ಕೊಬೋದು. ಸೊ ಮೇಲೆ ಕೆಳಗಡೆ ಒಂದು ನಿಮಗೆ 1 hour 20 minutes 1 hour 25 minutes ಆಗುತ್ತೆ. ಅದರಲ್ಲಿ ನಾನು ಫುಲ್ಲು ರೆಸ್ಟು, ನಾವು ನನ್ನಿಂದ ಇವ್ರು ಫುಲ್ಲು ರೆಸ್ಟ್ ತೊಗೊಂಬಂದಿದ್ದಾರೆ. ಇಲ್ಲ ನೀವು ಇನ್ನೂ ಬೇಗ ಟ್ರಕ್ ಮುಗಿಸ್ಬೋದು. ಅದರಲ್ಲಿ ನಾವು ತಿನ್ನೋದು ಅಲ್ಲಿ ತಿಂಡಿ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ರಲ್ಲ, ಅಲ್ಲೂ ನಮ್ಮದು 10-15 ನಿಮಿಷ ಹೋಗಿರುತ್ತಾ? ಎಷ್ಟು ನಿಮಿಷ ಹೋಗಿರುತ್ತೆ ತಿಂಡಿ ಮಾಡೋದು? 10 ನಿಮಿಷ ಹೋಗಿರುತ್ತಾ? 15 minutes. ಸೊ ನೀವು ಅನ್ಕೊಬೋದು ನಾವು 1 hourಲ್ಲೇ ಟ್ರಕ್ ಮುಗಿಸ್ಬಿಟ್ಟಿದ್ದೀರಿ ಅಂತ. ಚೆನ್ನಾಗಿತ್ತು ಆ್ಯಕ್ಚುಲಿ. ವ್ಯೂ ಪಾಯಿಂಟ್ಗೆ ಇನ್ನೂ ಹೋಗಬೇಕು, ಇನ್ನೂ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಮುಂದೆ ಕೊಡಬೇಕು. ಸೊ ವ್ಲಾಗ್ ಜೊತೆ ಕಂಟಿನ್ಯೂ ಆಗಿರಿ, ಸರಿನಾ? ಇದು ನೀವು ನೋಡ್ಬೋದು ವ್ಯೂ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ, ಮಸ್ತಾಗಿ ಕಾಣಿಸ್ತಿದೆ ಗುರು. ಇದೇ ವ್ಯೂ ಎಂಜಾಯ್ ಮಾಡೋಕ್ಕೆ ಜನ ಬರ್ತಾರೆ ಬೆಂಗಳೂರಿಂದ ಮತ್ತು ಬೇರೆ ಬೇರೆ ಜಾಗದಿಂದ. ಸುಮಾರು ನಾರ್ತಿಂದ ಜನ, ಲೈಕ್ ನಾರ್ತಿಂದ ಬಂದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ಈ ವ್ಯೂನ ಎಂಜಾಯ್ ಮಾಡೋಕ್ಕೆಲ್ಲ ಬರ್ತಾರೆ. ಸಾಕ್ಕದಾಗಿದೆ ಗುರು, ಸಾಕ್ಕದಾಗಿದೆ ವ್ಯೂ ಮಾತ್ರ. ಗುರುಗಳೇ, ಇದು ಸದ್ಯಕ್ಕೆ ನಾನು ಟ್ರಕ್ಕಿಂಗ್ ಮಾಡಿ ಮೇಲೆಯಿಂದ ವಾಪಸ್ ಕೆಳಗಡೆ ಇಳಿದು ಇವಾಗ ಬಂದ್ಬಿಟ್ಟಿದ್ದೀನಿ ನಂದಿ ಹಿಲ್ಸ್ ಹಾಲ್ಟ್ ತಿರ್ಗಾ ರೈಲ್ವೆ ಸ್ಟೇಷನ್ಗೆ. ಸೊ ಇಲ್ಲಿಂದ 2 ಟ್ರೈನ್ ಇದೆ ಸದ್ಯಕ್ಕೆ. ಒಂದು 11ಗೆ ಐ ಗೆಸ್, ಇನ್ನೊಂದು 1:48 1:50 ಇದೆ ಟ್ರೈನು. ಸೊ ಹೇಳಕ್ಕೆ ಹೋದರೆ ಇವಾಗ ಹೋಗುವಾಗ 1 hour 20 minutes ನಾನು ಹೇಳ್ದೆ ತಾನೆ. ಸೊ ಅದರಲ್ಲಿ ನಾವು ತಿಂಡಿ ಮಾಡೋಕ್ಕೆ ವೆಯ್ಟ್ ಲೈಕ್ ತಿನ್ಕೊಂಬಿಟ್ಟಿದ್ರಿ. 15 to 20 minutes ಅಲ್ಲೋಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 1 hourಲ್ಲಿ ನೀವು ಟ್ರಕ್ಕಿಂಗ್ ಮಾಡ್ಬೋದು. ನಾವು ಅಷ್ಟೊಂದು ಸ್ಟಾಪ್ ಮಾಡಿಲ್ಲ, ಫ್ರೆಂಡ್ಸ್ ಇದ್ರು ಅಂತ ಆರಾಮಾಗಿ ನಾನು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಮೇಲೆ. ಸೊ ಎಂಟ್ರಿ ಟಿಕೆಟ್ ಏನು ತೊಗೊಳಲ್ಲ. ಇವಾಗ ನೀವು 2 wheeler 4 wheeler ಜೊತೆ ಎಲ್ಲ ಹೋದರೆ ಎಂಟ್ರಿ ಟಿಕೆಟ್ ತೊಗೊತಾರೆ. ಟ್ರಕ್ಕಿಂಗ್ ಮಾಡ್ಕೊಂಡು ಹೋದರೆ ಎಂಟ್ರಿ ಟಿಕೆಟ್ ಏನು ತೊಗೊಳಲ್ಲ. ಮತ್ತು ಆಟೋದು ಮಾತಾಡೋಕೆ ಹೋದರೆ ಇಲ್ಲಿಂದ ಹೋಗುವಾಗ 50 ರೂಪಾಯಿ ನಾವು ಕೊಟ್ರಿ. ಇಲ್ಲಿ ಬಂದಾಗ ಮೇಲೆ ಡಿಮಾಂಡ್ ಮಾಡ್ತಿದ್ದಾರೆ 100 ರೂಪಾಯಿ ಅಂತ ಪರ್ ಪರ್ಸನ್. ನಾವು 3 ಜನ ಇದ್ರಿ, ಇನ್ನಿಬ್ರು ಯಾರೋ ಇದ್ರು, 100 ಜನ ಎಲ್ಲರೂ 500 ರೂಪಾಯಿ ಅಂತ. ಏನು ಮಾತಿದ್ದು ಲೈಕ್ ಸೀರಿಯಸ್ಲಿ. ಸೊ ಅದಕ್ಕೆ ನಾನಂದೆ 50 ರೂಪಾಯಿ ಕೊಡ್ತೀನಿ, ನನಗೆ ಗೊತ್ತು 50 ರೂಪಾಯಿನೇ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ರು. ನಾನಂದೆ ಬನ್ನಿ ಗುರು ನಾವು ನಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೆ. ಸೊ ನಾವು ಸ್ವಲ್ಪ ದೂರ ಹೋಗಿ ಅವ್ರು ಹೇಳಿದ್ರು ಬನ್ನಿ 50 ರೂಪಾಯಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನಿಬ್ರು ಇದ್ರಲ್ಲ, ಗೊತ್ತಿಲ್ಲ ಅವ್ರು ಯಾರಿದ್ರು, ಅವ್ರ ಹತ್ರ 100 ರೂಪಾಯಿ ತೊಗೊಂಡ್ಬಿಟ್ರು. ನಾವು ಅಲ್ಲಿ ಹೋಗೋದ್ಮೇಲೆ ನಾನು 50 ಮಾತಾಡಿದ್ದೆ, 150 ಕೊಟ್ಟೆ 3 ಜನ. ಅದು ಅವ್ರ ಹತ್ರ 100 ರೂಪಾಯಿ ತೊಗೊಂಡ್ರು. 200 ರೂಪಾಯಿ ಅವ್ರು ಹೇಳ್ತಿದ್ದಾರೆ, ಅವ್ರ ಹತ್ರ 50 ರೂಪಾಯಿ, ನಮ್ಮ ಹತ್ರ ಏನಕ್ಕಂದ್ರೆ 100 ರೂಪಾಯಿ ತೊಗೊಂಡ್ರಿ ಅಂತ. ಅವ್ರು ಅಂದರು ಆಟೋ ಅವರು, ನೀವು ಆಲ್ರೆಡಿ ಅಲ್ಲೇ ನಾವು ನಿಮ್ಮ ಹತ್ರ 100 ರೂಪಾಯಿ ಮಾತಾಡಿದ್ರಿ, ಅವ್ರ ಹತ್ರ 50 ರೂಪಾಯಿ ಮಾತಾಡಿದ್ರಿ. ಸೊ ನೀವು ನೆಗೋಷಿಯೇಟ್ ಮಾಡಬೇಕು ಆ್ಯಕ್ಚುಲಿ. ನೀವೇನಾದರೂ 4-5 ಜನ ಇದ್ದರೆ ಗುರು 50ಕ್ಕಿಂತ ಮೇಲೆ ಪರ್ ಪರ್ಸನ್ ಕೊಡಲೇಬೇಡಿ, ಅದೆಲ್ಲ ಜಾಸ್ತಿ ಕೇಳ್ತಾರೆ. 5 ಜನ ಇದ್ದರೆ 50 ರೂಪಾಯಿಗಿಂತ ಮೇಲೆ ಕೊಡಲೇಬೇಡಿ ಗುರು, ಅದು ಕರೆಕ್ಟ್ ಅಲ್ಲ ಆ್ಯಕ್ಚುಲಿ. ಐ ಗೆಸ್ ಟ್ರೈನ್ ಬರ್ತಿದೆ, ಬಟ್ ನಾವಂತೂ ಈ ಟ್ರೈನ್ಗೆ ಹೋಗೋಲ್ಲ. ಯಾಕಂದರೆ 1:11 ಬರೋ ಟ್ರೈನು ಯಶವಂತಪುರಕ್ಕೆ ಹೋಗುತ್ತೆ, ತಿರ್ಗಾ ಅಲ್ಲಿಂದ ಮೆಟ್ರೋ ಇಟ್ಕೊಂಡು ಬೈಪ್ನಲ್ಲಿ ಸೇಮ್ ಟೈಮ್ ಆಗುತ್ತೆ. ಸೊ 1:40 1:50 ಯಾವುದೋ ಟ್ರೈನ್ ಇದೆ. ಸೊ ಅದರಿಂದ ನಾವು ಡೈರೆಕ್ಟ್ ಬೈಪ್ನಲ್ಲಿ ಹೋಗ್ಬಿಡ್ತೀವಿ. ಸೊ ಅದು ಬೆಸ್ಟ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಫುಲ್ಲು ಡೆವಲಪ್ಮೆಂಟ್ ಫೇಸಲ್ಲಿದೆ ನಮ್ಮ ನಂದಿ ಹಾಲ್ಟು. ಇದು ಫುಲ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ, ರೀಕನ್ಸ್ಟ್ರಕ್ಟ್ ಮಾಡಿ. ಇಲ್ಲಿ ಕಾಂಕ್ರೀಟ್ ಎಲ್ಲ ಹಾಕ್ತಿದ್ದಾರೆ. ಮತ್ತು ನೀವು ಹೋಗುವಾಗ ತಿಂಡಿ ಮಾಡ್ಕೊಂಡು ಹೋಗ್ಬೋದು. ಪರ್ ಪ್ಲೇಟ್ ಇಡ್ಲಿ ಇದ್ದಿದ್ದು 50 ರೂಪೀಸು, ಪರ್ ಪೀಸ್ 25 ರೂಪೀಸ್ ಹಂಗೆ ಬರುತ್ತೆ. ಬರುವಾಗ ಚಿತ್ರಾನ್ನ ನಾವು ಮಾಡಿದ್ವಿ ಗುರು, ಟೇಸ್ಟ್ ಮಾತ್ರ ಸಕ್ಕದಾಗ, ಚಟ್ನಿ ಟೇಸ್ಟು ಬಿಲೀವ್ ಮಾಡಿ. ಅಲ್ಲಿ ತಿನ್ಕೊಂಡು ಹೋದರೆ ಶ್ರೀ ಗಾವಿ ವೀರಭದ್ರ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇರೋದು, ಸಕ್ಕದಾಗಿರುತ್ತೆ. ಈ ಚಿತ್ರಾನ್ನೂ 50 ರೂಪೀಸ್ ಪ್ಲೇಟು. ಮತ್ತು ವಾಟರ್ ಬಾಟ್ಲ್ ಐ ಗೆಸ್ 10 ರೂಪೀಸ್ 12 15 ರೂಪೀಸ್ ಏನೋ. ಟೀ ಕೂಡ ಐ ಗೆಸ್ 10 or 12 ರೂಪೀಸ್ ಏನೋ ಇದೆ. ಸೊ ಆಬ್ವಿಯಸ್ಲಿ ಅಷ್ಟು ಮೇಲೆ ಮಾಡ್ತಿದ್ದಾರೆ. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಕಾಸ್ಟ್ಲಿ ಇರೋದಂತ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮಾತಾಡೋಕೆ ಹೋದರೆ ಸಂಡೇ ಈ ರೂಟಲ್ಲಿ ಟ್ರೈನ್ ಇಲ್ಲ, ಮಂಡೇ ಟು ಸ್ಯಾಟರ್ಡೇ ಮಾತ್ರ ಈ ರೂಟಲ್ಲಿ ಟ್ರೈನು. ಯಾರಾದರೂ ಇಂಡಿಯನ್ ರೈಲ್ವೇಸ್ ಕಡೆಯಿಂದ ನೋಡ್ತಿದ್ರೆ, ಸೌತ್ ವೆಸ್ಟರ್ನ್ ರೈಲ್ವೇಸ್ ಕಡೆಯಿಂದ ನೋಡ್ತಿದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದೆ, ಸಂಡೇ ಟೂರಿಸಮ್ ಜಾಸ್ತಿ ಇರುತ್ತೆ, ಸಂಡೇ ಜಾಸ್ತಿ ಜನ ಹೋಗ್ತಾರೆ. ನೀವು ಸಂಡೇನೇ ಟ್ರೈನ್ ಪ್ರೊವೈಡ್ ಮಾಡಿಲ್ಲ ಅಂದರೆ ಟೂರಿಸಮ್ ಇದು ಕಡೆ ಬೂಸ್ಟ್ ಆಗೋಲ್ಲ. ಇವಾಗ ನಂದಿ ಹಿಲ್ಸ್ಗೆ ಸಂಡೇ ಯಾರೂ ಬರೋಕ್ಕಾಗಲ್ಲ, ಈಶಾ ಫೌಂಡೇಶನ್ಗೆ ಯಾರು ಲೈಕ್ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮೇಂಟೆನೆನ್ಸ್ ಡೇ ಬಂದು ಮಂಡೇ ಟು ಥರ್ಸ್ಡೇ ಮಾಡಿಬಿಡಿ ಯಾವುದೋ ಸೆಂಟ್ರಲ್ಲಿ. ಸಂಡೇ ಟ್ರೈನ್ನ ರನ್ ಮಾಡಿ. ಯಾವುದಾದ್ರು ಸೌತ್ ವೆಸ್ಟರ್ನ್ ರೈಲ್ವೇಸಿಂದ ನೋಡ್ತಿದ್ದಾರೆ ದಯವಿಟ್ಟು ಇದೊಂದು ರಿಕ್ವೆಸ್ಟು ಎಕ್ಸೆಪ್ಟ್ ಮಾಡಿ, ಸಂಡೇ ಟ್ರೈನ್ನ ಇದು ಮಾಡಿ. ನಾನು
ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ನಾನು ಮಾತಾಡಿದೆ, ಅವರು ಅಂದರು ಸಂಡೇ ಟ್ರೈನ್ಸ್ ಬರೋದ ಆಟೋ ಅವರು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ. ಯಾಕಂದರೆ ಆಬ್ವಿಯಸ್ಲಿ ಸಂಡೇ ಎಲ್ರಿಗೂ ಹಾಲಿಡೇ ಇರುತ್ತೆ, ಸಂಡೇನೇ ಜಾಸ್ತಿ ಜನ ಬರೋದು. ಮತ್ತು ಮಾತಾಡೋಕೆ ಹೋದರೆ ನಾವು ಹತ್ಕೊಂಡು ಹೋದ್ರಿ 1 hour 20 minutes ಇರ್ತದೆ. ಇಲ್ಲಿವಾಗೂ ನಮ್ಗೆ 1 hour ಆಯಿತು, ಯಾಕಂದರೆ ಊಟ ಮಾಡ್ಕೊಂಡು ಬರ್ತಿದ್ವಿ. ಹೇಳ್ದನಲ್ಲ, ಚಿತ್ರಾನ್ನ ತಿನ್ಕೊಂಬಂದ್ವಿ. 1 hour ಅಪ್ರಾಕ್ಸಿಮೇಟ್ಲಿ ಅಲ್ಲೂ ಆಯಿತು. ನಾವು ಕೆಳಗಡೆ ಬಂದಾದ್ಮೇಲೆ ತಿರ್ಗಾ ನಾವು ಆಟೋ ತೊಗೊಂಡಿಲ್ಲ. ನನಗೆ ಗೊತ್ತು ನಾವು 3 ಜನ ಇರೋದು 100 ರೂಪಾಯಿ ತೊಗೊತಾರಂತ. ಯಾಕಂದರೆ 3 ಜನ ಇದ್ದರೆ ಅವ್ರು ಹಂಗೆ ಮಾಡೋದು, 100 ರೂಪಾಯಿ ತೊಗೊತಾರೆ, 300 ರೂಪಾಯಿ ಆಗುತ್ತೆ. ಸೊ ಅಲ್ಲಿಂದ 4.1 kilometer ಇದ್ದಿದ್ದು, ನಾವು ನಡ್ಕೊಂಬಂದ್ಬಿಟ್ರಿ ರೈಲ್ವೆ ಸ್ಟೇಷನ್ಗೆ. ಸೊ ನೀವು ನೋಡೋಕೆ ಹೋದರೆ ಫುಲ್ ಅಲ್ಲಿಂದ ಇಲ್ಲೋಗಿ ನಡ್ಕೊಂಬಂದಿದ್ದೀವಿ. ಟ್ರೈನ್ ಬರೋ ಟೈಮ್ ಆಗಿಬಿಟ್ಟಿದೆ. ಹೆಂಗೆ ಅನಿಸ್ತಿದ್ದಪ್ಪ ನಡ್ಕೊಂಬಂದ್ರಿ? ಅವ್ರು ಆ್ಯಕ್ಚುಲಿ ಕ್ಯಾಮ್ರಾ ಶೈ, ಸೊ ಕಾಲು ಸ್ವಲ್ಪ ಇಳ್ಕೊಂಬಿಟ್ಟಿದೆ. ಅಲ್ಲಿಂದ ನಡ್ಕೊಂಬರೋದು ನಂದಿ ಹಿಲ್ ಸ್ಟಾರ್ಟಿಂಗ್ ಪಾಯಿಂಟಿಂದ, ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ 1 hour 1 hour 10 minutes ಆಯಿತು ನಮಗೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಎಲ್ಲಾದರೂ ಕಮೆಂಟ್ ರಿಪ್ಲೈ ಮಾಡ್ತೀನಿ. ಮತ್ತು ಈಶಾ ಫೌಂಡೇಶನ್ಗೂ ನಾವು ಟ್ರೈನಲ್ಲಿ ಹೋಗ್ಬೋದು. ಇಲ್ಲಿ ಟಿಕೆಟ್ ಪ್ರೈಸ್ ಇವಾಗ ಮಾತಾಡೋಕೆ ಹೋದರೆ, ನಾವು ಬೇಲೆಗೆ ಬಂದ್ರಲ್ಲ, ಸೊ 5:20 ಟ್ರೈನ್ ಅಪ್ರಾಕ್ಸಿಮೇಟ್ಲಿ ಹಿಡಿದ್ರಿ. ಅದ್ರದ್ದು ಪ್ರೈಸು 35 ಇತ್ತು. ಇನ್ನೊಂದು 8:40 8:50ಗೆ 9 o'clock ಒಂದು ಟ್ರೈನ್ ಬರುತ್ತೆ, ಅದ್ರದ್ದು ಟಿಕೆಟ್ ಪ್ರೈಸ್ 15 rupees. ಸೊ ಇವಾಗ ನೀವು ಸೆಲೆಕ್ಟ್ ಮಾಡ್ಬೋದು ಯಾವುದ್ರಲ್ಲೂ. ನಾನು UTS ಅಲ್ಲಿ 20 rupees ಅಲ್ಲಿ ಬುಕ್ ಮಾಡಿಬಿಟ್ಟೆ ಆರ್ಡಿನರಿ ಅಂತ. ಇವಾಗ ನೀವು ಕೌಂಟ್ರಲ್ಲಿ ಹೋಗಿ ತೊಗೊಂಡ್ರೆ ಅವರು ಸೂಪರ್ ಫಾಸ್ಟ್ ಮೇಲ್ ಕೊಡ್ತಾರೆ. ನಾನು UTS ಅಲ್ಲಿ ಆರ್ಡಿನರಿನೇ ತೊಗೊಂಡ್ಬಿಟ್ಟೆ ಟಿಕೆಟ್ಸ್, ನಂಗೆ 20 rupees ಆಯಿತು. ಸೊ ನೀವು UTS ಅಲ್ಲಿ ಹೋಗಿ ಆರ್ಡಿನರಿಯಲ್ಲಿ ಬುಕ್ ಮಾಡಿಬಿಟ್ಟು ಬರ್ಬೋದು. ಅದು ಯಾಕಂದರೆ ನಮ್ಗೇನು ಗೊತ್ತಿರುತ್ತೆ ಯಾವುದು ಎಕ್ಸ್ಪ್ರೆಸ್ಸು ಯಾವುದಿಲ್ಲ ಅಂತ, ನಿಜ ಅಲ್ವಾ? ಇವಾಗ IRCTC ಆ್ಯಪಲ್ಲಂತೂ ತೋರಿಸಲ್ಲ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಯಾವುದು ಮೇಲ್ ಎಕ್ಸ್ಪ್ರೆಸ್ಸು ಯಾವುದು ಎಕ್ಸ್ಪ್ರೆಸ್, ಅದು ಮೆಮು ಡೆಮೋಲಂತೂ ನಮ್ಗೆ ಗೊತ್ತಾಗಲ್ಲಪ್ಪ. ಸೊ ಅದಕ್ಕೆ UTS ಅಲ್ಲಿ ಹೋಗಿ ಆರ್ಡಿನರಿ ಅಂತ ಒಂದು ಕ್ಲಾಸ್ ಆಪ್ಷನ್ ಇರುತ್ತೆ, ಅದೇ ಸೆಲೆಕ್ಟ್ ಮಾಡಿ 20 ರೂಪಾಯಿಗೆ ಬಂದ್ಬಿಡಿ ಅಂತ, ಅದೇ ನಾನು ಹೇಳ್ತಿರೋದು. ಸೊ ಇದೇ ಟಿಕೆಟ್ ಪ್ರೈಸು. ಮತ್ತು ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿಬಿಡಿ. ಆಲ್ರೆಡಿ ಟ್ರೈನ್ ಟೈಮಿಂಗ್ಸ್ ಎಲ್ಲ ನಾನು ಲಿಸ್ಟ್ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ. ಸರಿ, ಮತ್ತು ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಲೈಕು ಶೇರು ಕಮೆಂಟ್ ಮಾಡೋದು, ಕಮೆಂಟ್ ಅಂತೂ ಹೇಳಿದ್ದೀನಿ, ಲೈಕ್ ಶೇರ್ ಮಾಡೋದು ಮರ್ತೋಗ್ಬೇಡಿ. ಮತ್ತೆ ಎಲ್ಲಕ್ಕೆ ಹೋದರೆ ನಾನೊಬ್ಬ UP ಹುಡುಗ, ಅವನೊಬ್ಬ ಬಿಹಾರ್ ಹುಡುಗ. ಸೊ ಅವನು ಬಿಹಾರ್ ಹುಡುಗ, ಇವನು ಕನ್ನಡಿಗ, ಸೊ ಇವನು ಲೋಕಲು. ಸೊ ನಾವು ಪ್ರಯತ್ನ ಮಾಡ್ತಿದ್ವಿ ಕನ್ನಡ ಎಲ್ಲ ಕಲಿಯೋಕ್ಕೆ. ಸೊ ಏನಾದರೂ ಶಬ್ದ ಪದಗಳು ಏನಾದರೂ ತಪ್ಪಾಗ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಬೇಕಂತ ಏನೂ ತಪ್ಪು ಮಾಡ್ತಿಲ್ಲ. ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಸರಿ, ನಿಮ್ಗೆ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.